ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ. ನಮ್ಮ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ. ಬೆಳೆ ವಿಮೆ ಸಮೀಕ್ಷೆ ಪಟ್ಟಿ ಬಿಡುಗಡೆಯಾಗಿದೆ. ಪಟ್ಟಿಯಲ್ಲಿ ಹೆಸರಿದ್ದ ರೈತರಿಗೆ ಜನವರಿ 1ರಂದು ರೈತರ ಖಾತೆಗೆ ಬರಲಿದೆ 36,000 ರೂಪಾಯಿ. ಹೌದು, ಈ ಸುದ್ದಿಯ ಪೂರ್ಣ ವಿವರವನ್ನು ತಿಳಿಯಲು ಈ ವಿಡಿಯೋ ತಪ್ಪದೆ ಕೊನೆವರೆಗೆ ನೋಡಿ. ಮತ್ತು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಇಂತಹ ಹೆಚ್ಚಿನ ಮಾಹಿತಿಯನ್ನು ತಿಳಿಯಲು ನಮ್ಮ ಚಾನೆಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಕಳೆದ ವರ್ಷ ಖಾರಿಫ್ ಹಂಗಾಮು 2022ರಲ್ಲಿ ಅತಿಯಾದ ಮಳೆಯಿಂದಾಗಿ ರೈತರು ತಮ್ಮ ಬೆಳೆಗಳಿಗೆ ನಷ್ಟವನ್ನು ಅನುಭವಿಸಿದ್ದರು. ಬೆಳೆ ವಿಮೆ ಸಮೀಕ್ಷೆ ಮಾಡಿ ಸರ್ಕಾರವು ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಹೌದು, ಅಧಿಸೂಚನೆಯ ಪ್ರಕಾರ ಸ್ಥಳೀಯ ನೈಸರ್ಗಿಕ ವಿಕೋಪ ಮತ್ತು ವಿಸ್ತರಣೆ ನಂತರ ನಷ್ಟ ಅಥವಾ ಹಾನಿ ಇತ್ಯಾದಿಗಳ ಅಡಿಯಲ್ಲಿ 366 ಕೋಟಿ 50 ಲಕ್ಷ ಮತ್ತು 106 ಕೋಟಿ ರೂಪಾಯಿ, ಒಟ್ಟು 472 ಕೋಟಿ 51 ಲಕ್ಷ ರೂಪಾಯಿಗಳನ್ನು ವಿತರಿಸುವ ಕುರಿತು ಜಿಲ್ಲಾ ಮೇಲ್ವಿಚಾರಕ ಕೃಷಿ ಅಧಿಕಾರಿ ಬಾಬು ಸಾಹೇಬ್ ಬರಹತೆ ಅವರು ಮಾಹಿತಿಯನ್ನ ನೀಡಿದ್ದಾರೆ. ಪ್ರಧಾನಮಂತ್ರಿ ಪೀಕ್ ವಿಮಾ ಯೋಜನೆಯನ್ನ ಯುನೈಟೆಡ್ ಇಂಡಿಯಾ ಜನರಲ್ ಇನ್ಶೂರೆನ್ಸ್ ಕಂಪನಿ ಮೂಲಕ ಜಾರಿಗೊಳಿಸಲಾಗಿದೆ. ರೈತರಿಗೆ ನಷ್ಟವಾಗಿದೆ. ಮುಂಗಡ ಮೊತ್ತವನ್ನ ಪಡೆಯಲು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅಭಿಜಿತ್ ರಾವುತ್ ಅವರು ಸೋಯಾಬೀನ್, ಖಾರಿಫ್ ಜೋಳ, ಹತ್ತಿ ಮತ್ತು ಟೋರ್ಫಿಕ್ಸ್ಗೆ ಆದೇಶಿಸಿದ್ದಾರೆ. ವಿಮಾ ಕಂಪನಿಯು ರೈತರ ಖಾತೆಗಳಿಗೆ 366 ಕೋಟಿ 50 ಲಕ್ಷ ರೂಪಾಯಿ ಮೂರನೇ ವಾರದಲ್ಲಿ ಗರಿಷ್ಠ ವಿಮಾ ಯೋಜನೆಯಡಿ ಸ್ಥಳೀಯ ಪ್ರಾಕೃತಿಕ ವಿಕೋಪ ಮತ್ತು ಕೊಯ್ಲಿನ ನಂತರದ ಹಾನಿಯಡಿ ಪಡೆದ ಮುಂಗಡ ಮಾಹಿತಿ ಆಧರಿಸಿ ಪಂಚನಾಮ ಪ್ರಕಾರ 99 ಕೋಟಿ 65 ಲಕ್ಷ ರೂಪಾಯಿ ವಿತರಿಸಲಾಗಿದೆ. 2022-23ನೇ ಸಾಲಿನಲ್ಲಿ ವಿವಿಧ ಘಟಕಗಳ ಅಡಿಯಲ್ಲಿ ಒಟ್ಟು 472 ಕೋಟಿ 51 ಲಕ್ಷವನ್ನು ವಿತರಿಸಲಾಗಿದೆ. ಪೀಕ್ ಕಂಪನಿಯ ಅಭ್ಯಾಸದ ಪ್ರಕಾರ ಗರಿಷ್ಠ ಉತ್ಪಾದನೆಯ ಆಧಾರದ ಮೇಲೆ ಗರಿಷ್ಠ ವಿಮೆಯು ಕಸ್ಟಮ್ ವಿಭಾಗಗಳಿಗೆ ಅನ್ವಯಿಸುತ್ತದೆ. ಆದ್ದರಿಂದ ಎಲ್ಲ ಸಂಬಂಧಪಟ್ಟ ರೈತರಿಂದ ಪಡೆದ ಹೆಚ್ಚದ ಮೊತ್ತವನ್ನು ಇದರ ನಂತರ ಠೇವಣಿ ಮಾಡಲಾಗುತ್ತದೆ ಅಥವಾ ಪರಿಹಾರದಂತಹ ಯಾವುದೇ ರೀತಿಯ ಪ್ರತ್ಯೇಕ ನಿಬಂಧನೆ ಇಲ್ಲ. ಗರಿಷ್ಠ ವಿಮಾ ಯೋಜನೆಯಲ್ಲಿ 75% ನಷ್ಟವಾಗಿದೆ. ಚುಕ್ಕಿಯ ಸಂದೇಶಗಳಿಗೆ ರೈತರು ಬಲಿಯಾಗಬಾರದು ಎಂದು ಜಿಲ್ಲಾ ಉಸ್ತುವಾರಿ ಕೃಷಿ ಅಧಿಕಾರಿ ಬಾಬು ಸಾಹೇಬ್ ಬರಹಟೆ ಮನವಿ ಮಾಡಿದ್ದಾರೆ. ನಮ್ಮ ಈ ವಿಡಿಯೋ ಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದ. ಮತ್ತು ನೀವು ಇನ್ನೂ ಆದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಾವು ಈ ಚಾನಲ್ನ ಮುಖಾಂತರ ರೈತರಿಗೆ ಉಪಯುಕ್ತವಾಗುವ ವಿಷಯಗಳ ಬಗ್ಗೆ ತಿಳಿಸುತ್ತೇವೆ. ಮತ್ತು ನಮ್ಮ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ರೈತ ಬಾಂಧವರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದ.